ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ? ಮೂರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ ಫೇವ್ರೆಟ್ ಕನ್ನಡ ಆಕ್ಟರ್ ಯಾರು? ದರ್ಶನ್. ಬೆಳ್ಳ ಬೆಳಗ ಚೆಲ್ಲೋದಕ್ಕ ಬಿಳಿ ಪಂಚೆ ಉಟ್ಕೊಂಡ್ ಬಂದ ಸೂರ್ಯ ನಮ್ಮ ಸೂರ್ಯ. ಟೇಬಲ್ ರಿಲೀಸ್ ಆಗ್ತಾ ಇದೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರ? ನಾವು ಫಿಲಮ್ ನೋಡಿ 2 ಫಿಲಮ್ ಅಷ್ಟೇ. ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನೀವು? ಓಕೆ, ನಮ್ಮ ಮೊದಲ ಕವಿ ಯಾರು? ಕನಕದಾಸರು. ನಿಮ್ ಲೆಸನ್ಸ್ ಅಲ್ಲೆಲ್ಲ ಇವ್ರ ಬಗ್ಗೆ ಇರಲ್ವಾ? ಪಾರ್ಟ್ 2 ಅಲ್ಲಿಲ್ಲ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಕೃತಿ ಯಾವುದು? ಸ್ವಂತ ಹಾಡು ಅವರೇ ಕಂಡುಹಿಡಿತಾರಲ್ಲ. ಮಾಮೂಲು ಕಂಟ್ರೋಲ್. ಇದ್ರೆ ಒಂದು ಹಾಡು ಹೇಳ್ಬೇಕು ಇವಾಗ. ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದನ್ನ 5 ಸಲ ಫಾಸ್ಟ್ ಆಗಿ ಹೇಳ್ಬೇಕು. ಕಾಗೆ ಕುಪ್ಪ ಗೂಗೆ ಕುಪ್ಪ. ಟೊಮೆಟೊ ಕನ್ನಡದಲ್ಲಿ ಏನಂತಾರೆ? ಟೊಮಾಟ. ಹಾಯ್, ನಿಮ್ಮ ಹೆಸರು? ಶಾಶ್ವತಿ. ಯಾವ ಸ್ಕೂಲು? ಮಲ್ಲೇಶ್ವರಂ 18th ಕ್ಲಾಸ್ GHPS. ಎಷ್ಟನೇ ಕ್ಲಾಸು? 7th ಸ್ಟ್ಯಾಂಡರ್ಡ್. ಓಕೆ, ಕನ್ನಡ ರಾಜ್ಯೋತ್ಸವ ಬಂತಲ್ವಾ? ಸೊ ಒಂದು ಫನ್ನಿ ಕ್ವಶನ್ಸ್ ಕೇಳ್ತೀರ, ಒಂದು 4 ಆನ್ಸರ್ ಮಾಡಿದ್ದೀರಾ, ನೀವೆಷ್ಟು ತಿಳ್ಕೊಂಡಿದ್ದೀರಾ ಅಂತ ನೋಡೋಣ. ಡನ್? ಓಕೆ, ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ? ನಾವು ಬಂದ್ಬಿಟ್ಟು ನಾವು ಮೂರು ಹಾಂ. ಅದೇಂಗೆ 3 ಆಗುತ್ತೆ? ನಾವು ಎಂಜಾಯ್ ಮಾಡಿಂದ 3. ಓ, ನೀವು 3ನೇ ವರ್ಷದ ಆಚರಿಸ್ತಾ ಇದ್ದೀರಾ? ಓಕೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟನೇ ವರ್ಷದ ಆಚರಿಸ್ತಾ ಇದ್ದೀವಿ? ನಮ್ಮ ಕರ್ನಾಟಕದಲ್ಲಿ 18. 18ನೇ ವರ್ಷದ ಆಚರಿಸ್ತಾ ಇದ್ದೀವಾ? ನೀವು ಹುಟ್ಟು ಎಷ್ಟು ವರ್ಷ ಆಯಿತು? ನಾವು ಹುಟ್ಟಿ ಆಯಿತು 12 ವರ್ಷ ಆಯಿತು. ಹಾಂ, ನಾವು 18ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ರಾಂಗ್ ಆನ್ಸರ್. ರಾಂಗಾ? ಹೆಂಗೆ? ಇದು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ. ನೀವು 18ನೇ ವರ್ಷದಲ್ಲಿ ಇದ್ದೀರಾ ಇನ್ನೂ. ಹೌದಾ? ನಂಗೆ ಗೊತ್ತಿರಲಿಲ್ಲ. ಓಕೆ, ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ ನೀವು? ಮೀಡಿಯಂ. ಓಕೆ, ನಮ್ಮ ಮೊದಲ ಕವಿ ಯಾರು? ನಮ್ಮ ಮೊದಲ ಕವಿ ಕನಕದಾಸರು. ನನಗೆ ಗೊತ್ತಾಯ್ತು, ನಾನು ಹೇಳ್ತೀನಿ. ಓಕೆ, ಆಪ್ಷನ್ ಕೊಡ್ತೀನಿ 3. ಓಕೆನಾ? ಆದಿಕವಿ ಪಂಪ, ಕುವೆಂಪು, ದ ರಾ ಬೇಂದ್ರೆ. ಕುವೆಂಪು. ಪಂಪ ಅವರಿಗಿಂತ ಮುಂಚೆ ಕುವೆಂಪು ಅವರೇ ಬಂದಿದ್ರಾ? ನಿಮ್ಮ ಲೆಸನ್ಸಲ್ಲೆಲ್ಲ ಇವ್ರ ಬಗ್ಗೆ ಇರಲ್ವಾ? ಈ ಪಾರ್ಟ್ 2 ಅಲ್ಲಿಲ್ಲ. ಪಾರ್ಟ್ 1 ಬಂದ್ಬಿಟ್ಟು ಬೇರೆ ಜವಾಹರ್ಲಾಲ್ ನೆಹರು ಬಗ್ಗೆ ಇತ್ತು ಅಷ್ಟೇ. ಪಂಪ ಅವರು, ಕುವೆಂಪು ಅವರೆಲ್ಲ ಏನು ಬಂದಿರಲಿಲ್ಲ, ಬರೀ ಜವಾಹರ್ಲಾಲ್ ಗಾಂಧೀಜಿಯವ್ರು ಮಾತ್ರ ಇದ್ರು ಅಷ್ಟೇ. ಹಾಂ. ಮತ್ತು ಕನ್ನಡದಲ್ಲಿ ಯಾರ್ಯಾರಿದ್ರು? ಕನ್ನಡದಲ್ಲಿ ಅವರಿಬ್ಬರೇ ಇದ್ದರು. ಸಾರಿ, ಕನ್ನಡದಲ್ಲೇ ಅವರಿಬ್ಬರು ಇದ್ದಿದ್ದ? ಸೋಷಿಯಲಲ್ಲೆಲ್ಲ ಯಾರಿದ್ರು? ಸೋಷಿಯಲ್ ಎಲ್ಲ ಹಳೆ ಕಾಲದವರಿದ್ದರು. ಹಾಂ. ಅವ್ರ ಹೆಸರೆಲ್ಲ ಗೊತ್ತಿಲ್ಲ? ಬ್ರಿಟಿಷರು. ಓ, ಬ್ರಿಟಿಷ್ ಅವರಿದ್ರಾ? ಅವ್ರ ಹೆಸರೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಜಾಸ್ತಿ ಜನ ಇರ್ತಾರೆ. ಓಕೆ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು? ಹಾಡು ಕಂಡು ಹಿಡಿಯೋದು. ಹಾಂ. ಹಂಗಂದ್ರೆ ಸ್ವಂತ ಹಾಡು ಅವರೇ ಕಂಡು ಹಿಡಿತಾರಲ್ಲ. ಯಾರು ಕಂಡು ಹಿಡಿದಿದ್ದಾರೆ ಸ್ವಂತ ಹಾಡು? ಕುವೆಂಪು ಅವರೇ. ಓ, ನಾಡಗೀತೆಗೆ ಬಂದಿದೆ ಅಂತನಾ? ನಾಡಗೀತೆಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಲ್ಲದಕ್ಕೂ ಅದು ಮಾತ್ರ ಅಲ್ಲ, ಎಲ್ಲ ಅದೊಂದು ಅದ್ರ ಹೆಸರು ಒಂದಿದೆ, ಆ ಕೃತಿ ಯಾವುದು ಅಂತ ಯೋಚಿಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ನಾನು ಆಪ್ಷನ್ ಕೊಡ್ಲಾ? 3 ಆಪ್ಷನ್ ಕೊಡ್ತೀನಿ, ಓಕೆನಾ? ರಾಮಾಯಣ, ಮಹಾಭಾರತ, ಶ್ರೀರಾಮಾಯಣ, ದರ್ಶನಂ. ರಾಮಾಯಣ. ಪಕ್ಕ ಅಲ್ಲ, ಇರಿ ಲಾಸ್ಟ್ ಚಾನ್ಸು. ಮಹಾಭಾರತ. ಪಕ್ಕ ಮಹಾಭಾರತ. ಪಕ್ಕ ಲಾಕ್ ಮಾಡೋದಾ? ಲಾಕ್ ಮಾಡೋಣ. ಅದು ರಾಂಗ್ ಆಗಿದ್ರೆ ಒಂದು ಹಾಡು ಹೇಳ್ಬೇಕು ಇವಾಗ. ಯಾವುದು ಹಾಡು ಹೇಳ್ತೀರಾ? ಅದು ರಾಂಗ್ ಆಗಿದ್ರೆ ಯಾರ ಬಗ್ಗೆ? ಯಾವುದಂತ? ಯಾವುದು ಅಂತನಾ? ನಾನು ಇನ್ನೂ ಹೇಳಿಲ್ಲ. ಲಾಕ್ ಮಾಡಿ ಅಂದರೆ ಲಾಕ್ ಮಾಡ್ತೀನಿ. ಹಾಂ, ಸರಿ. ಓಕೆ, ಲಾಕ್ ಮಾಡಲಾ? ರಾಂಗ್ ಆನ್ಸರ್. ಶ್ರೀರಾಮಾಯಣ ದರ್ಶನಂ. ರೆಡಿನಾ ಇವಾಗ ಹಾಡು ಹೇಳಕ್ಕೆ?
ಯಾವ್ದು ಓಕೆ ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ಓಕೆನಾ, ನಿಮ್ಮ ಫೇವ್ರೆಟ್ ಕನ್ನಡ ಆ್ಯಕ್ಟರ್ ಯಾರು? ದರ್ಶನ್. ದರ್ಶನ್ ಅವ್ರು ಯಾಕೆ ಇಷ್ಟ ನಿಮಗೆ? ಅವ್ರು ಮಾಡೋ ಫಿಲಮು ಮತ್ತು ಸಾಂಗ್. ಓಕೆ, ಯಾವುದು ನಿಮ್ಮ ಫೇವ್ರೆಟ್ ಸಾಂಗ್? ಬೆಳ್ಳಂ ಬೆಳಗ. ಅದೊಂದು 2 ಲೈನ್ ಹೇಳ್ಬೋದಾ? ಬೆಳ್ಳಂ ಬೆಳಗ ಚೆಲ್ಲೋದಕ್ಕ ಬಿಳಿ ಪಂಚೆ ಉಟ್ಕೊಂಡು ಬಂದ ಸೂರ್ಯ ನಮ್ಮ ಸೂರ್ಯ. ಓಕೆ, ಇವಾಗ ದರ್ಶನ್ ಸರ್ ಇಷ್ಟ ಅಂತ ಹೇಳಿದ್ರಿ. ಈಗ ಸದ್ಯಕ್ಕೆ ದರ್ಶನ್ ಸರ್ರು ನಮ್ಮ ಜೊತೆಗಿಲ್ಲ ಅಲ್ವಾ? ಅವ್ರ ಮೂವಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಓಕೆನಾ, ಏನು ನಿರೀಕ್ಷೆ ಇಟ್ಕೊಂಡಿದ್ರ? ಅಂದರೆ ಫಿಲ್ಮ್ ನೋಡ್ತೀರಾ ಹೇಗೆ? ಅವ್ರು ಯಾವ ಲುಕ್ಕಲ್ಲಿ ಅವ್ರು ಇರ್ಬೋದು ಡೆವಿಲ್ ಮೂವಿಲಿ? ನಾವು ಆ ಫಿಲಮ್ ನೋಡಿದ್ರೆ 2 ಫಿಲಮ್ ಅಷ್ಟೇ, ಜಾಸ್ತಿ ನೋಡಲ್ಲ. ಓ, ಫಿಲ್ಮಲ್ಲೂ 2 ಫಿಲಮ್, ಜಾಸ್ತಿ ನೋಡಲ್ಲ ಯಾಕಂದರೆ ತಮಿಳು. ಹಾಂ, ಅದಕ್ಕೆ. ಓ, ತಮಿಳವರಿಗೆ ನಮ್ಮ ಕನ್ನಡದ ದರ್ಶನ್ ಅವರಂದ್ರೆ ಇಷ್ಟ. ಓಕೆ, ಯಾಕೆ ಇಷ್ಟ? ಅದೇ ಹೇಳಿದ್ನಲ್ಲ, ಸಾಂಗು ಜಸ್ಟ್ ಮಾಡೋ ಒಳ್ಳೆ ಕಾರ್ಯಗಳಿಂದ. ಅದಕ್ಕೆ ಇಷ್ಟ. ಓಕೆ, ನಾವು ನಮ್ಮ ಕನ್ನಡದ ಗದ್ಯ ಗ್ರಂಥಗಳು ಯಾವುದು ಅಂತ ಏನಾದ್ರು ಗೊತ್ತಾ? ಓಕೆ, ಈ ಕ್ವಶನ್ನೇ ಬೇಡ. ಇವಾಗ ಒಂದು ಲೈನ್ ಹೇಳ್ತೀನಿ, ಓಕೆನಾ? ಆ ಲೈನ್ನ ನೀವು 5 ಸಲ ರಿಪೀಟ್ ಮಾಡಬೇಕು, ಓಕೆನಾ? ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದನ್ನು 5 ಸಲ ಫಾಸ್ಟಾಗಿ ಹೇಳಬೇಕು. ನೋಡೋಣ ಎಷ್ಟು ಫಾಸ್ಟಾಗಿ ಹೇಳ್ತೀರಾ ಅಂತ. ಏನೇನು? ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದನ್ನ ಫುಲ್ ಫಾಸ್ಟಾಗಿ ಹೇಳ್ಬಿಡ್ಬೇಕು 5 ಸಲ. ಮಿಸ್ಟೇಕ್ ಆದರೆ ನೀವು ಮಿಸ್ಟೇಕ್ ಮಾಡಬಾರ್ದು, ನಾವು ಒಂದು ಟಾಸ್ಕ್ ಕೊಡ್ತೀವಿ ಮಿಸ್ಟೇಕ್ ಆದರೆ. ಇರಿ ಒಂದು ನಿಮಿಷ. ಆಮೇಲೆ ಕಾಗೆ ಪುಕ್ಕ ಆದಮೇಲೆ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಕುಪ್ಪ. ಮಿಸ್ಟೇಕ್ ಆಗುತ್ತಕ್ಕ, ಮಿಸ್ಟೇಕ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಕಾಗೆ ಪುಕ್ಕ ಗೂಬೆ ಕುಪ್ಪ, ಏನು ಪುಕ್ಕ, ಕಾಗೆ ಕುಪ್ಪ ಬೂಗೆ ಕುಪ್ಪ, ಕಾಗೆ ಕುಪ್ಪ ಬೂಗೆ ಕುಪ್ಪ, ಕಾಗೆ ಕುಪ್ಪ. ಆಯಿತು. ಟೊಮೆಟೊ ಬಾತು, ಟೊಮೆಟೊ ಸಾಂಬಾರು ಎಲ್ಲ ತಿಂದಿದ್ದೀರಾ? ಹಾಗಾದರೆ ಟೊಮೆಟೊ ಕನ್ನಡದಲ್ಲಿ ಏನಂತಾರೆ? ಟೊಮೊಟೊ ಅಂತಾರೆ. ಟೊಮೊಟೊ. ಓ ಸಾರಿ, ಟೊಮೊಟೊ ಅಂತಾರೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ? ಟೊಮ್ಯಾಟೊ. ಇಂಗ್ಲೀಷಲ್ಲಿ ಟೊಮ್ಯಾಟೊ, ಕನ್ನಡದಲ್ಲಿ ಟೊಮೊಟೊ. ನೀವು ಅಸಲ ಹೇಳಿದನ್ನ ಇಂಗ್ಲೀಷಲ್ಲಿ ಏನಂತಾರೆ? ಟೊಮ್ಯಾಟೊ. ಕನ್ನಡದಲ್ಲಿ ಟೊಮೊಟೊ. ಓಕೆ, ನಾನು ಒಂದು 3 ಆಪ್ಷನ್ ಕೊಡ್ತೀನಿ, ಓಕೆನಾ? ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು. ಅದು ಏನಾದರೂ ತಪ್ಪು ಹೇಳಿದ್ರೆ ಏನು ಮಾಡ್ತೀರಾ? ಬಸ್ ಬಂದರೆ ಎದ್ದು ಹೋಗ್ತೀನಿ. ಬಸ್ ಬಂದರೆ ಎದ್ದು ಹೋಗ್ತೀರಾ? ಬಸ್ಸು ಹೋಯ್ತು ನಂದು. 2 ಬಸ್ ಹೋಯ್ತಾ? ಓಕೆ, ಇದೊಂದು ಲಾಸ್ಟ್ ಕ್ವಶನ್ನು, ಓಕೆನಾ? ತರಕಾರಿ, ಗೋಧಿ ಹಣ್ಣು, ದಾಳಿಂಬೆ. ಫಸ್ಟ್ಲಿಂದ ಹೇಳಿ. ಗೋಧಿ ಹಣ್ಣು, ದಾಳಿಂಬೆ, ತರಕಾರಿ. ಗೋಧಿ ಹಣ್ಣು. ವೆರಿ ಗುಡ್ ಆನ್ಸರ್. ಬಂದು ತಕ್ಕಾಲಿ ಅಂತೀವಿ ನಾವು, ಕನ್ನಡದಲ್ಲಿ ಬಂದು ಹಂಗಂತಾರೆ. ಹಾಂ, ಮತ್ತೆ ಟೊಮೊಟೊ ಅಂತಂದ್ರೆ ಯಾವಾಗಲೇ ಅದು ಬಂದು ನಾವು ಸುಮ್ಮನೆ ಸ್ಕೂಲಲ್ಲಿ ಹಂಗೆ ಹೇಳ್ತೀವಿ. ಹಾಂ, ಸ್ಕೂಲ್ ಟೀಚರ್ಸ್ ಎಲ್ಲ ಹಂಗೆ ಅಂತಾರಲ್ವಾ, ನಮ್ಗೆ ಗೊತ್ತಿಲ್ಲ ಅದು ಫುಲ್. ಓಕೆ, ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ. ಕನ್ನಡದಲ್ಲಿ ಮಾತಾಡುವಂಥವ್ರು ಬಹಳ ಕಮ್ಮಿ ಆಗ್ತಾ ಇದ್ದಾರಲ್ವಾ? ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾತಾಡಲಿ, ಚೆನ್ನಾಗಿ ಮಾತಾಡಬೇಕು, ಕಲ್ತ್ಕೋಬೇಕು ಅಂತ ಇಷ್ಟಪಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಕಲ್ತ್ಕೊಂಡು ಮಾತಾಡ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಏನೂ ಇಲ್ಲ. ಬಸ್ ಬಂದಾಗ ಇವಾಗ ಹೋಗ್ತಾ ಇರೋದೆ ಅಷ್ಟೇ. ಓಕೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.